ನೀವು ಮನುಷ್ಯರೇ, ನೀವು ಎಲ್ಲಿಂದಲೂ ಹುಟ್ಟಕ್ಕಾಗಲ್ಲ. ಎಲ್ಲಿ ಹುಟ್ಟಬೇಕೋ ಎಲ್ಲ ರೀತಿಯಲ್ಲೇ ನೀವು ಹುಟ್ಟಿರ್ತೀರಾ. ಆಯ್ತಾ? ಮನುಷ್ಯರಾಗಿದ್ದೀರಿ, ಮನುಷ್ಯರಾಗಿ ಯೋಚನೆ ಮಾಡಿ. ನೀವು ಸೈಂಟಿಫಿಕ್ ಕಾಲದಲ್ಲಿ ಇದ್ಬಿಟ್ಟು ಇವತ್ತು ನೀವು ನಮಗೆ ಅದನ್ನ ಹೇಳ್ಕೊಡ್ತಿರಲ್ಲ, ನೀವು ನಮಗೆ ಹೇಳಕ್ ಬರ್ತಿರಲ್ಲ ನೀವು ಸರ್. ಈಗ ನಿಮ್ಗೆ ಓಕೆ ಎಗ್ರೀಡ್ ಸರ್, ಒಂದ್ ನಿಮಿಷ ಎಗ್ರೀಡ್ ಅಲ್ಲ, ಮನುಷ್ಯ ಜೀವನದಲ್ಲೇ ಹೋಗೋಣ ಅಲ್ಲ, ಒಂದ್ ನಿಮಿಷ ಸರ್. ಈಗ ಮನುಷ್ಯತ್ವ ಜೀವನದಲ್ಲೇ ಹೋಗೋಣ ನಾವು. ಆ ಮಗು 16-18 ವರ್ಷದ ಮಗು, ಅವನಿಗೆ ನೀವು ಆ ಟೈಮಲ್ಲಿ ಹೋಗೋ ಟೈಮಲ್ಲಿ ನೀವು ರೂಲ್ಸ್ ಪ್ರಕಾರ ಇದ್ದರೆ ಕಟ್ ಮಾಡಿ ಅಂತಂದರೆ ನೀವು ಅವ್ರು ತೆಗೆದು ಬಿಡ್ತಾನೆ. ರೂಲ್ಸ್ ಪ್ರಕಾರ ಇಲ್ಲ. ಇಟ್ ಈಸ್ ನಾಟ್ ಫಾರ್ ರೂಲ್ಸಲ್ಲೂ ಏನು ಗೈಡ್ಲೈನ್ಸಲ್ಲೂ KA ಗೈಡ್ಲೈನ್ಸು CET ಗೈಡ್ಲೈನ್ಸಲ್ಲಿ ಬರ್ದಿಲ್ಲ. ನೀವು ಆ ಹುಡುಗನಿಗೆ ಏನಾಗಬೇಕು? ಯಾರೋ ಒಬ್ಬ ಹೆಣ್ಮಗಳಿದ್ದಾಳೆ, ಮೂಗ್ಬಟ್ಟು ಹಾಕೊಂಡ್ಬಂದಿದ್ದಾಳೆ. ನಾನು ಇದು ಒಂದೇ ಜನಿವಾರ ಒಂದೇ ಅಲ್ಲ, ಮೂಗ್ಬಟ್ಟು ಹಾಕೊಂಡ್ಬಂದಿದ್ದಾಳೆ. ಅವರು ಮೂಗ್ಬಟ್ಟಿಗೆ ಪ್ರೆಸ್ ಮಾಡಿ ಸ್ಟಿಕರ್ ಹಚ್ಚಿದ್ದಾರೆ. ಅದು ತಪ್ಪಲ್ಲ. ನಾನೇನು ಹೇಳ್ತೀನಿ, ಮನುಷ್ಯ ಜನ್ಮದಿಂದ ಮಾತಾಡ್ತಿದ್ದೀವಿ ನಾವು. ಮನುಷ್ಯರಾಗಿ ನಾವು ಎಲ್ಲ ಧರ್ಮಕ್ಕೆ, ಮಹಿಳೆಯರಿಗೆ ಹಂಗಂದರೆ ಹಂಗೆ ಮಾಡಿದ್ರೆ ಒಳ್ಳೆಯದಲ್ಲ. ಸೊ ಯಾವುದೇ ರೀತಿಯಾಗಲಿ ಯಾರು ಮಹಿಳೆಯರಾಗಲಿ ಪುರುಷರಾಗಲಿ ಹುಡುಗರಾಗಲಿ, ನಾಳೆ ಅವನಿಗೆ ಇಂಜಿನಿಯರಿಂಗ್ ಸೀಟು ಕಮ್ಮಿ ಆಗುತ್ತೆ, ಮೆಡಿಕಲ್ ಹೋಗ್ತಿರ್ತಾನೆ, ಎಷ್ಟು ನೋವಾಗಿರ್ಬೋದು. ಶಶಿಕಾಂತ್ ಸರ್ ಒಂದ್ ನಿಮಿಷ ಅಲ್ಲ, ಅಲ್ಲ ನೀವು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಬೇಡಿ. ನೀವು ಪರ್ಸ್ಪೆಕ್ಟಿವ್ ಆಫ್ ಜನಿವಾರ ಒಂದೇ ಹಿಡಿಬೇಡಿ. ಆ ಮಗುನಿಗೆ ಏನಾಗಿರ್ಬೇಕು, ಏನಾರ ಮನಸ್ಸಿಗೆ ಆಗಿ ಏನಾದ್ರು ಆಯ್ತು, ಯಾರು ಕಾರಣ? ಶಶಿ ಅವರ ಪ್ರಾಬ್ಲಮ್ ಆಗ್ತಾರ? ಅವ್ರು ಬರ್ತಾರ? ಇಲ್ಲಿ ಹೇಳಿ ಓಡೋಗ್ಬಿಡ್ತಾರ ಅವರು. ಯಾರು ಬರಲ್ಲ? ಆ ಪಾಪ ಹುಡುಗರಿಗೆ ಇದು ಕೊಡ್ತಾರ. ಅದೇ ಅವ್ರ ಮನೆಯಲ್ಲಿ ಆಗಿರ್ಲಿ, ನಾವು ಅದು ಅಂತ ಬರ್ತಾರೆ. ಭಾವನೆಗೆ ಧಕ್ಕೆ ತಂದಿದ್ದೀರಲ್ರಿ, ಅದ್ರ ಬಗ್ಗೆ ಮಾತಾಡ್ರಿ. ಮಗುವಿನ ಭಾವನೆ, ಮಗುವಿನ ಮನಸ್ಸಿನ ಮೇಲೆ ಬರೆ ಹಾಕಿದ್ದೀರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಅಲ್ಲ, ನೀವು ಹಂಗೆ ಮಾಡೋದೇ ಆಗಿದ್ದ, ಕಟ್ ಮಾಡೋದು ನಿಮ್ದು ಉದ್ದೇಶ ಆಗಿತ್ತಂತಂದ್ರೆ ಬನ್ನಿ, ನಮ್ ಕಟ್ ಮಾಡಿ ತೋರಿಸ್ತೀವಿ ನಾವು ಏನಂತ. ನೀವೇನಂತ ತೋರಿಸಿದ್ ಗೊತ್ತಾಗಿದೆ, ತೋರಿಸಿದೇವಂತ ಬಂದ್ ಕೂತಿದೀವಿ ನಾವಿಲ್ಲಿ. ಅಂದ್ರೆ ನೀವು ಅವ್ರು ಕಟ್ ಮಾಡಿದನ್ನ ಒಪ್ಕೋತೀರಾ? ಶಶಿಕಾಂತ್ ಸರ್, ಜಾತಿಯ ಮೇಲೆ ಅದು ಸಹಿತ ವಿಚಾರ ಕಾನೂನಿದೆ. ಹೌದು ಶಶಿಕಾಂತ್ ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡಿದ್ರೆ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಏನೋ ಪ್ರಿಪೇರ್ ಆಗಿ ಬಂದಿರ್ತಾರೆ, ಸಡನ್ಲಿ ನೀವು ಪರೀಕ್ಷೆ ಕೇಂದ್ರದಲ್ಲಿ ಅದನ್ನ ಕಟ್ ಮಾಡಬೇಕು ಅಂತ ಬಂದಾಗ ಆಘಾತ ಆಗುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಇದನ್ನ ಸಾಮೂಹಿಕವಾಗಿ ಎಲ್ಲಾ ಕಡೆ ಮಾಡಿದ್ರೆ ತಪ್ಪು. ಎಲ್ಲೋ ಒಂದು ಘಟನೆ ಆಗಿದೆ, ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಯಾರೋ ಮಾಡಿದ್ದಾರೆ. ಸಾಮೂಹಿಕ ಮಾಡಕ್ ಬರೋದೇ ಇಲ್ಲ ರೀ, ಅದು ಸಾಮೂಹಿಕವಾಗಿ ಮಾಡಕ್ ಬರೋದೇ ಇಲ್ಲ. ಅದು ಯಾವ್ದೋ CET ಗೈಡ್ಲೈನ್ಸ್ ಅಲ್ಲಿ ಇಲ್ವೇ ಇಲ್ಲ ಅದು ಮಾಡ್ಲಿಕ್ಕೆ. ಯಾರೋ ದುಷ್ಕೃತ್ಯ ಇಂಥವ್ರು ಯಾರೋ ದುಷ್ಕರ್ಮಿಗಳು ಸೇರ್ಕೊಂಡ್ ಮಾಡಿರೋಂಥದ್ದು ಅಷ್ಟೇ. ಇದು ಬೇರೆ ಏನ್ ಮಾಡಿರೋಂಥದ್ದು ಟಾರ್ಗೆಟೆಡ್ ಮಾಡಿರೋಂಥದ್ದು. ಇದನ್ನ ಒಂದ್ ಕಡೆ ಅಲ್ಲ, 4-5 ಕಡೆ ಆಗಿದೆ ಈ ತರ ದುಷ್ಕರ್ಮಿನ. ಇನ್ನೇನ್ ಮತ್ತೆ ಹೇಳ್ಬೇಕು ಅವ್ರಿಗೆ? ಇನ್ಯಾವ ರೀತಿ ಕರಿಬೇಕು? ಯಾವ್ದು ಹೇಳ್ತೀರಿ ಕೇಳಿ. ನಿಮ್ಮ ಬ್ರಾಹ್ಮಣ್ಯ ಇಡೀ ಜಗತ್ತಿಗೆ ಮಾಡಿದಂತ ದ್ರೋಹ ಏನು? ನಮ್ಮ ಬ್ರಾಹ್ಮಣ್ಯದ ಬಗ್ಗೆ ನೀವು ಮಾತಾಡಕ್ಕೆ ಬರ್ಬೇಡ್ರಿ ನೀವು. ಅಲ್ಲ, ನಾವು ಬ್ರಾಹ್ಮಣ್ರೆ, ನಮ್ಮ ಬ್ರಾಹ್ಮಣ್ಯ ನಾವು ಇಟ್ಕೊಂತೀವಿ. ಬಗ್ಗೆ ಮಾತಾಡ್ತೀರಾ? ಬೇರೆಯವರು ಎಲ್ಲ ದೇಶದ್ರೋಹ ಪಟ್ಟ ಅಲ್ರಿ, ನಿಮ್ಮ ಬ್ರಾಹ್ಮಣ್ಯ ಮಾಡಿರೋ ಕಾನೂನು ಉಲ್ಲಂಘನೆ ಮಾಡಿದ ದೇಶದ್ರೋಹ ಅಲ್ಲ, ಇನ್ನೇನ್ರಿ ಹೇಳ್ಬೇಕು? ಕಾನೂನು ಉಲ್ಲಂಘನೆ ಮಾಡಿರೋನಿಗೆ ಏನ್ ಹೇಳ್ಬೇಕಾದ್ರೆ, ಕಾನೂನು ಉಲ್ಲಂಘನೆ ಮಾಡೋನಿಗೆ ಏನ್ ಹೇಳ್ಬೇಕಾದ್ರೆ? ಇಲ್ಲ, ಯಾವುದನ್ನು ಸಾರ್ವತ್ರಿಕರಣಗೊಳಿಸಕ್ ಹೋಗ್ಬೇಡಿ ನೀವು. ಯಾಕೆ ಮಾಡಬಾರ್ದು ಸ್ವಾಮಿ? ಕಾನೂನು ಉಲ್ಲಂಘನೆ ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದಾಗಾದ್ರೆ? ಕಾನೂನು ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಉಲ್ಲಂಘನೆ. ಈಗ ನೀವು ಮಾತಾಡ್ತಾ ಇದ್ದೀರಾ ಬ್ರಾಹ್ಮಣರು ಕೆಟ್ಟವರು, ಬ್ರಾಹ್ಮಣ್ಯ ಕೆಟ್ಟದು, ನೀವ್ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಹೆಂಗ್ ಬೇಕಾದ್ರೆ ಮಾತಾಡ್ಬೋದಾಗಾದ್ರೆ? ಅದಂಗ್ ಮಾತಾಡ್ತೀರಾ ಸ್ವಾಮಿ ನೀವು? ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ. ನೋಡ್ರಿ, ಪ್ರಶ್ನೆ ಮಾಡೋದಕ್ಕೆ ನೀವ್ ಯಾರೋ ಅಲ್ಲ. ನೀವು ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು ಅಲ್ಲ. ಈ ದೇಶ ನಡೀತಾ ಇರೋದು ಒಂದು ಸಂವಿಧಾನದ ಮೇಲೆ. ಈ ದೇಶ ನಡೀತಾ ಇರೋದು ಒಂದು ಸಂವಿಧಾನದ ಮೇಲೆ. ಇಲ್ಲಿ ಎಲ್ಲರಿಗೂ ಅದು ಹಕ್ಕು ಸಮಾನವಾಗಿ ಇದೆ. ನೀವು ಕ್ವಶನ್ ಮಾಡೋದಕ್ಕೆ ನೀವು ಯಾರು ಅಲ್ಲ. ನಮ್ಮ ಬ್ರಾಹ್ಮಣತ್ವ, ನಮ್ಮ ಸಂಪ್ರದಾಯ, ನಮ್ಮ ಸನಾತನ ಧರ್ಮ, ನೀವು ಯಾರು ಅಲ್ವೇ ಅಲ್ಲ ನಮಗೆ ಕ್ವಶನ್ ಮಾಡೋದಕ್ಕೆ. ನೀವು ಯಾವ ಜ್ಞಾನಿರು ನೀವು? ನಿಮಗಿರೋ ವ್ಯಸನ ಮೊದಲು ತೆಗೆದಾಕಿ. ನಿಮಗಿರೋ ವ್ಯಸನ ಮೊದಲು ತೆಗೆದಾಕಿ. ನಾವು ಪ್ರಶ್ನೆ ಮಾಡ್ತೀವಿ. ನಮಗೆ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಬರ್ದಿದ್ದಾರಲ್ಲ, 5 ಜನ ಇದ್ರು, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದೆಯಲ್ಲ ಆ ಸಂವಿಧಾನದ ಏನ್ ಬರ್ದಿದಾರಲ್ಲ ಅದ್ರ ಮೇಲೆ ಒಂದ್ ನಿಮಿಷ ಕೇಳಿ ಶಶಿ ಅವರೇ, ಸಂವಿಧಾನ ಏನ್ ಹೇಳ್ತದೆ?
ಸಂವಿಧಾನ ಏನು ಹೇಳ್ತಾರೆ ಸರ್, ಯಾವುದೇ ಈ ಟೈಪ್ ಕೃತ್ಯ ಆದರೆ ನೀವು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೆಕೆಂಡ್ ಏನ್ ಮಾಡಿದೀವಿ, ನಾವೇನ್ ವಾಪಸ್ ಬರ್ತೀವಿ. ಒಂದು ಹಾ. ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವು ಸಂವಿಧಾನ ಏನು ಅಂಬೇಡ್ಕರ್ ಅವರ ಏನು ಹಾಕಿ ಕೊಟ್ಟಿದ್ದಾರಲ್ಲ, ಆ ಹಾಕಿ ಕೊಟ್ಟ ಒಂದು ರೀತಿಯಲ್ಲೇ ನಾವು ಹೋಗಿದ್ದೀವಿ. ಫಸ್ಟ್ ಏನು ಮಾಡಿದ್ದೀವಿ, ನಮಗೆ ಅನ್ಯಾಯ ಆಗಿದೆ. ಅನ್ಯಾಯ ಆದಮೇಲೆ ಏನು ಮಾಡ್ತೀವಿ, ಫಸ್ಟು ನಾವು ಹೋಗಿರೋದು ಯಾರಿಗೆ, ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವೆಲ್ಲಿ ಹೋಗಿದ್ದೀವಿ, ನಮ್ಮ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ನಾವೇನು ಮಾಡಿದ್ವಿ, ಜಿಲ್ಲಾಧಿಕಾರಿಗಳಿಗೆ ಹೋಗಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡಿದ್ವಿ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮತ್ತು ಎಲ್ಲ ಸಂಘಟನೆಗಳು ಇದೊಂದು ಪಾರದರ್ಶಕವಾಗಿ ನೀವು ತನಿಖೆ ಮಾಡಬೇಕು. ಇವತ್ತು DC ಅವ್ರು ಹೇಳಿದ್ರು ನಮಗೆ, DC ಅವರು ಈ ಕೃತ್ಯ ಆಗಿದೆ, ಇದು ಒಂದೇ ಕಾಲೇಜ್ ಅಲ್ಲ, ಚಿಕ್ಕಬಳ್ಳಾಪುರಲ್ಲೂ ಆಗಿದೆ. ಈಗ ನೀವು ಎವ್ರಿ ಟೈಮ್ ಲಾಸ್ಟ್ ಟೈಮ್ ಆದಾಗೂ ಕೂಡ ನಾವು ಸಂವಿಧಾನಿಕವಾಗಿ ಏನೋ ಒಂದು ಅಡ್ರೆಸ್ ಮಾಡಿದ್ರು, ಬಿಟ್ಟು ಹೋದ್ರು. ಈ ವರ್ಷ ಈ ಟೈಮ್ನು ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ. ಕಾನೂನು, ಅಂಬೇಡ್ಕರ್ ಅವ್ರ ಕಾನೂನು ಎಲ್ಲರಿಗೂ ಒಂದೇ, ಹಿಂದೂಗೂ ಒಂದೇ, ಕ್ರಿಶ್ಚಿಯನ್ಗೂ ಒಂದೇ, ಬ್ರಾಹ್ಮಣಿಗೂ ಒಂದೇ, ಎಲ್ಲರಿಗೂ ಒಂದೇ, ಶಶಿಯವ್ರಿಗೂ ಒಂದೇ, ನನಗೂ ಒಂದೇ. ನಾನೇನು ಹೇಳ್ತೀನಿ, ಕಾನೂನಾಸ್ಪದವಾಗಿ ಅವರು ಕಾನೂನಲ್ಲಿತ್ತು ಜನಿವಾರವನ್ನು ತೆಗೆದು ಬರಬೇಕು ಅಂತ ಇದೆಯಾ? ಇಲ್ಲ. CET ರೂಲ್ಸ್ ಹೇಳಿಲ್ಲ, ಆದರೂ ಕೂಡ ಅವ್ರು ತೆಗೆಸಿದ್ದಾರೆ ಅಂದರೆ ಇಟ್ ಈಸ್ ಎ ಇಂಟೆನ್ಷನಲ್, ದೇರ್ ಇಸ್ ಅ ಬಿಹೈಂಡ್ ಇಂಟೆನ್ಷನ್ಸ್ ಇದೆ. ನಿಮ್ಗೆ ಯಾಕೆ ಅನ್ಸುತ್ತೆ ಟಾರ್ಗೆಟ್ ಯಾಕೆ ಬ್ರಾಹ್ಮಣರು ಏನಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಜನರಲ್ ಕ್ಯಾಟಗರಿ ಬರ್ತೀವಿ. ನಮ್ಮ ಮಕ್ಕಳು ಎಬವ್ 90%ಗೋಸ್ಕರ 2 ವರ್ಷ ಕಷ್ಟಪಟ್ಟು ಬೆಳಗಿಂದ ರಾತ್ರಿ ತನಕ ಓದ್ಬಿಟ್ಟು ಪ್ರಿಪೇರ್ ಆಗಿರ್ತಾರೆ.